ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ನಟ ದರ್ಶನ್ ಇದೀಗ ಜೈಲು ಪಾಲಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ರಾಜಕೀಯ ಪ್ರವೇಶವನ್ನು ಪಡೀಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದ್ವು. ಇದಕ್ಕೆ ವೇದಿಕೆಯೂ ಕೂಡ ಸಿದ್ಧ ಆಗಿತ್ತು ಅನ್ನುವಂಥ ಒಂದು ಮಾತುಗಳು ಇದೀಗ ಲೇಟೆಸ್ಟ್ ಆಗಿ ಕೇಳಿಬರ್ತಾ ಇದೆ. ಅರೆ ಈಗ ಯಾವ ಚುನಾವಣೆ ಇದೆ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಉದ್ಭವ ಆಗುತ್ತೆ. ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಂತಹ ಮಾಜಿ CM HD ಕುಮಾರಸ್ವಾಮಿ ಇದೀಗ ಕೇಂದ್ರ ಸಚಿವರಾಗಿದ್ದಾರೆ. ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಕ್ಷೇತ್ರ ಅಂದರೆ ಅದು ಚನ್ನಪಟ್ಟಣ ಕ್ಷೇತ್ರ. ಆ ಒಂದು ಕ್ಷೇತ್ರದಲ್ಲಿ ಮೂಲಗಳ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ DK ಸುರೇಶ್ ಅವರು ನಿಲ್ತಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇತ್ತು. ಇದ್ರ ಬೆನ್ನಲ್ಲೇ TCM ಹಾಗೆಯೇ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾವು ಅಚ್ಚರಿಯ ಅಭ್ಯರ್ಥಿಯನ್ನು ನಾವು ಆಯ್ಕೆಯನ್ನು ಮಾಡ್ತೀವಿ ಅಂಥೇಳಿ. ಅದು ಎಲ್ಲ ಒಂದು ಕಡೆ DK ಸುರೇಶ್ ಅವರೇ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇತ್ತು. ಆದರೆ ಸ್ವತಃ DK ಸುರೇಶ್ ಅವರೇ ಹೇಳಿದರು, ನಾನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಇದ್ರ ಬೆನ್ನಲ್ಲೇ ಹಾಗಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರನ್ನು ಆ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಚನ್ನಪಟ್ಟಣ ಕ್ಷೇತ್ರ ಅಂದರೆ ಅದು JDSನ ಭದ್ರಕೋಟೆ. ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ವಿಧಾನಸಭೆಗೆ ಕರ್ಕೊಂಡು ಬರಬೇಕು ಅಂದರೆ ಅಷ್ಟು ಸುಲಭ ಆಗಿರೋದಿಲ್ಲ. ಹೀಗಾಗಿಯೇ ಅಲ್ಲಿ BJP JDS ಈಗ ಆಲ್ರೆಡಿ BJP JDS ಮೈತ್ರಿಯನ್ನು ಮಾಡಿಕೊಂಡು ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸ್ಕೊಂಡೇ ಬರಬೇಕು ಅನ್ನುವಂಥ ಒಂದು ಪಣಕ್ಕೆ ಬಿದ್ದಿರುವಂಥದ್ದು. ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತಹ ಬೆನ್ನಲ್ಲೇ BJPಯ ಮುಖಂಡ CP ಯೋಗೀಶ್ವರ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದು ಏನು ಅಂತಂದರೆ, ಚನ್ನಪಟ್ಟಣ ಉಪಚುನಾವಣೆಗೆ ಕಾಂಗ್ರೆಸ್ನಿಂದ ದರ್ಶನ್ ಅವರನ್ನು ನಿಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಅನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅವರು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ನಟ ದರ್ಶನ್ ಯಾವುದೇ ಚುನಾವಣೆ ಆದರೂ ಕೂಡ, ಅಂದರೆ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ವಿಧಾನಸಭೆ ಚುನಾವಣೆ ಬಂದರೂ ಕೂಡ ಸ್ಟಾರ್ ಪ್ರಚಾರಕರಾಗಿ ಅವರು ಗುರುತಿಸ್ಕೊಳ್ತಾರೆ. ಕೇವಲ BJP ಮಾತ್ರ ಅಲ್ಲ, JDS ಆಗಿರ್ಬೋದು ಹಾಗೆಯೇ ಕಾಂಗ್ರೆಸ್ನಿಂದನೂ ಯಾರಾದರೂ ಅಭ್ಯರ್ಥಿಗಳು ಪ್ರಚಾರಕ್ಕೆ ಬರಬೇಕು ಅಂತ ಅಂದರೆ ಅವರ ಪರವಾಗಿ ಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ನಟ ದರ್ಶನ್ ಮಾಡ್ತಾಯಿದ್ರು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿಯೇ ಹೆಚ್ಚು ಪ್ರಚಾರವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನೇ ಚನ್ನಪಟ್ಟಣ ಉಪಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ನಿಲ್ಲಿಸುತ್ತೆ ಅನ್ನುವಂತಹ ಒಂದು ಮಾತನ್ನು CP ಯೋಗೀಶ್ವರ್ ಹೇಳಿದ್ದಾರೆ. ಜೊತೆಗೆ ಇತ್ತೀಚೆಗೆ DK ಸುರೇಶ್ ಕೂಡ ಅಲ್ಲಿ ನಿಲ್ಲಿಸಲಾಗತ್ತೆ ಅನ್ನುವಂಥ ಒಂದು ಮಾಹಿತಿ ಇದ್ದರೂ ಕೂಡ ನಾನು ನಿಲ್ಲೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಹಾಗೆಯೇ DCM ಯಾವಾಗ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಗೆದ್ದರು, ತಕ್ಷಣವೇ ನಾವು ಅಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನು ನಿಲ್ಲಿಸ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ DK ಬ್ರದರ್ಸ್ HD ಕುಮಾರಸ್ವಾಮಿಗೆ ಒಂದು ಟಕ್ಕರನ್ನು ಕೊಡುವಂತಹ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇದಕ್ಕೆ ಪೂರಕ ಎನ್ನುವಂತೆ CP ಯೋಗೀಶ್ವರ್ ಇದೀಗ ಈ ಮಾತನ್ನು ಹೇಳಿರುವಂಥದ್ದು. ಚನ್ನಪಟ್ಟಣ ಲೋಕಸಭಾ ಕ್ಷೇತ್ರದಿಂದ ದರ್ಶನ್ ಅವರನ್ನು ಕಣಕ್ಕೆ ಇಳಿಸೋಕ್ಕೆ ಕಾಂಗ್ರೆಸ್ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಅಂಥೇಳಿ. ಸದ್ಯ ನಟ ದರ್ಶನ್ ಇದೀಗ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಅಂದರೆ ಪೊಲೀಸ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. A2 ಆರೋಪಿನೂ ಕೂಡ ಆಗಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಅವರನ್ನು ಚುನಾವಣೆಗೆ ನಿಲ್ಲಿಸುವಂಥ ಕೆಲಸವನ್ನು ಮಾಡುತ್ತಾ ಕಾಂಗ್ರೆಸ್ ಅನ್ನುವಂಥ ಒಂದು ಪ್ರಶ್ನೆ. ಜೊತೆಗೆ ಒಂದು ವೇಳೆ ಇಲ್ಲ ಕಾಂಗ್ರೆಸ್ ದರ್ಶನ್ ಅವರನ್ನೇ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅನ್ನುವಂಥದ್ದಾದರೆ ನಟ ದರ್ಶನ್ ಆ ಒಂದು ಕೊಲೆ ಪ್ರಕರಣದ ಆರೋಪದಿಂದ ಆಚೆ ಬರ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಸೊ ಕನ್ನಡ ಚಿತ್ರರಂಗ ಅಂತ ಬಂದಾಗ ಕನ್ನಡ ಚಿತ್ರರಂಗಕ್ಕೆ ಮತ್ತು ರಾಜಕೀಯಕ್ಕೆ ಎಲ್ಲಿಲ್ಲದ ನಂಟಿದೆ. ಈ ಹಿಂದೆ ರಾಜಕೀಯದಲ್ಲಿ ಗುರುತಿಸ್ಕೊಂಡಂಥವರು ಬಹುತೇಕ ಮಂದಿ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆಯೇ ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡ ಬಹುತೇಕ ಮಂದಿ ರಾಜಕೀಯ ಪ್ರವೇಶ ಮಾಡಿ ಅಲ್ಲಿ ತಮ್ಮ ಎರಡನೇ ಇನ್ನಿಂಗ್ಸನ್ನು ಆರಂಭ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಟ ದರ್ಶನ್ ಕೂಡ ಈಗ ಆಲ್ರೆಡಿ ಬಾಕ್ಸ್ ಆಫೀಸ್ನ ಸುಲ್ತಾನ ಅಂತಲೇ ಕರೆಸ್ಕೊಳ್ತಾ ಇರುವಂತಹ ನಟ ದರ್ಶನ್ ರಾಜಕೀಯದ ಮೂಲಕ ತನ್ನ ಎರಡನೇ ಇನ್ನಿಂಗ್ಸನ್ನು ಆರಂಭ ಮಾಡ್ತಾರಾ? ಇದಕ್ಕೆ ಕಾಂಗ್ರೆಸ್ ವೇದಿಕೆಯನ್ನು ಸೃಷ್ಟಿ ಮಾಡಿದೆಯಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ
ಈ ಕೊಲೆ ಪ್ರಕರಣದ ಆರೋಪ ಹೊತ್ತಿರುವಂತಹ ನಟ ದರ್ಶನ್ ಆ ಒಂದು ಪ್ರಕರಣದಿಂದ ಆಚೆ ಬರಬೇಕಾಗತ್ತೆ. ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ CP ಯೋಗೇಶ್ವರ್ ಕೊಟ್ಟಿರುವಂಥ ಹೇಳಿಕೆಯ ಮೇಲೆ ನಿಂತಿದೆ. ಸೊ ಅಂತಿಮವಾಗಿ ಚನ್ನಪಟ್ಟಣ ಉಪಚುನಾವಣೆ ಕ್ಷೇತ್ರದಲ್ಲಿ NDA ಅಂದರೆ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಅಥವಾ ಎದುರು ದರ್ಶನ್ ನಿಲ್ತಾರಾ ಅಥವಾ DK ಸುರೇಶ್ ನಿಲ್ತಾರಾ, ಆ ಅಚ್ಚರಿಯ ಅಭ್ಯರ್ಥಿ ಯಾರು ಅನ್ನೋದಕ್ಕೆ DK ಶಿವಕುಮಾರ್ ಅವರೇ ಉತ್ತರವನ್ನು ಕೊಡಬೇಕಿದೆ.